ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ. ರಾಮೇಗೌಡರು ನಿದ್ದೆ ಮಾಡ್ತಾ ಇಲ್ಲ. ಸಿಂಹ ಸೈಲೆಂಟ್ ಆಗಿದೆ ಅಂದರೆ ನಿದ್ದೆ ಮಾಡ್ತಾ ಇದೆಯಲ್ಲ ಅಂತ ಅಂದ ಅರ್ಥ. ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಇವತ್ತೇನಿಲ್ಲ ಕ್ಯಾಂಡಿಡೇಟ್ಗಳು ಚುನಾವಣೆ ಅಂದರೆ ವ್ಯಾಪಾರ ಅಂತ ಹೇಳಿದಿರಿ. ವ್ಯಾಪಾರ ಮಾಡೋದು ನೀವು ನನಗೆ ಕಲಿಸ್ಕೊಡ್ಬೇಕಾಗಿಲ್ಲ. ನಾನು ಹುಡ್ತಾ ವ್ಯಾಪಾರ ಮಾಡ್ಕೊಂಡು ಬಂದಿರೋನು. ಆದರೆ ವ್ಯಾಪಾರನ ರಾಜಕಾರಣದಲ್ಲಿ ಮಾಡಬಾರ್ದು. ಒಂದೇ ₹1 ಖರ್ಚು ಮಾಡಿದಿರ ಜಿಲ್ಲಾ ಪಂಚಾಯತಿಯಲ್ಲಿ ಹೈಯೆಸ್ಟ್ ಹೋಟೆಲ್ ಗೆದ್ದಣ. ₹1 ನಾನು ಆಪೋಸಿಟಲ್ಲಿ ನಿಂತಿದ್ದವನು. ಕೊಟ್ಟ ಸೀರೆ ಕೊಟ್ಟ, ಅಕ್ಕಿ ಕೊಟ್ಟ, ದುಡ್ಡು ಕೊಟ್ಟ, ಎಲ್ಲ ಕೊಟ್ಟ. ನಾವು ₹1 ಕೊಡಲಿಲ್ಲ. ಅವತ್ತು ಏಜೆಂಟ್ ಇಲ್ಲ. 2266 ಹೋಟೆಲ್ ಗೆದ್ದೆ. ನನಗೆ ನಂಬಿಕೆ ಬಂತು ಸರ್ವಿಸ್ ಕೊಟ್ಟಿದೆ ಅಂತ. ಆದರೆ ಈಗ ಸರ್ವಿಸ್ಗೆ ಯಾಕೆ ಬೆಲೆನೇ ಇಲ್ದಾಗ್ಬಿಟ್ಟಿದೆ. ಏನು ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಆದರೆ ಯೋಚನೆ ಮಾಡಬೇಡ್ರಿ. ಮುಂದಿನ ಈ ತಾಲೂಕಿನಲ್ಲಿ JDS ಪಕ್ಷದ ಕ್ಯಾಂಡಿಡೇಟ್ MLA ಆಗೋದು ಇವತ್ತು ನಾನು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ಯಾರೆಷ್ಟು 100 ಕೋಟಿಗಳಾಗ್ತಾರ ನೋಡೋಣ. ನಾನೇನು ಕಡಿಮೆ ಇಲ್ಲ. ರಾಮೇಗೌಡ ಕೋಟಿಗಳು ದಾನ ಮಾಡಬೇಕಂತ ಬಂದಿರೋನು. ನನಗೋಸ್ಕರ ನಾನು ವ್ಯಾಪಾರ ಮಾಡೋಕ್ಕೆ ಬರಲ್ಲೇನು? ವ್ಯಾಪಾರ ಮಾಡೋಕ್ಕೆ ನನಗೂ ಬರ್ತದೆ. ಕ್ಯಾಂಡಿಡೇಟ್ಗಳಿಗೆ ಹೇಳ್ತಾ ಇದ್ದೀನಿ, ಬಾರಿ ಎಲ್ಲೆಲ್ಲಿ ರಿಯಲ್ ಎಸ್ಟೇಟ್ಗಳು ಮಾಡ್ಕೊಂಡು ಎತ್ಕೊಂಬರ್ರಿ ನೋಡೋಣ. ಮುಂದೆ ಮುಸ್ಲಿಂ ಪಂಡ್ಗ ತೋರಿಸ್ತೀನಿ ನಾನು. ಬರೀ ಚುನಾವಣೆಗೆ 2-3 ತಿಂಗಳ ಹಿಂದೆ ಬರೋದಲ್ಲ. ತಾಕತ್ತಿದ್ರೆ ಬಂದು ಸರ್ವಿಸ್ ಮಾಡ್ರಿ ನೋಡೋಣ. 20 ವರ್ಷ ನಾನು ಸರ್ವಿಸ್ ಮಾಡಿದ್ದೀನಿ. 20-25 ವರ್ಷ 55 ಸಾವಿರ ಓಟ್ ತೊಗೊಂಡಿದ್ದೀರಲ್ಲ, ಏನು ಮಾಡ್ತಾ ಇದ್ದೀರಿ ಹೇಳಿ ನೋಡೋಣ. ನೀವು ಯಾರಿಗಾದ್ರೂ ಏನಾದ್ರು ಕೊಡ್ತಾ ಇದ್ದೀರಾ? ಫೋನ್ಗಳು ಎತ್ತಲ್ಲ ಅಣ್ಣ. 50 ಸಾವಿರ ಓಟ್ ತೊಗೊಂಡಿರೋರು ಅವ್ರ ಲೀಡರ್ಗಳು ನನಗೆ ಫೋನ್ ಮಾಡ್ತಾರೆ, ಅಣ್ಣ ನನ್ನ ಮಗನ ಕೆಲಸ ಕೊಡ್ಸಣ್ಣ. ನಾನು ಹೇಳಿ ಮಾಡಿದೆ, ಯಾಕಣ್ಣ ಚುನಾವಣೆ ಯಾರಿಗೆ ಮಾಡಿದಣ್ಣ ನೀನು? ಅವ್ನು ಕೇಳಣ್ಣ ಅಂದರೆ ಅವ್ನು ಫೋನ್ ಎತ್ತಲ್ಲಣ್ಣ ಅಂತಾನೆ. ಇವಾಗ ಅರ್ಥ ಆಗ್ತಾ ಇದೆ ನಿಮಗೆ? ಇವತ್ತು ಲೀಡರ್ಗಳಿಗೆ ಅರ್ಥ ಆಗ್ತಾ ಇದೆ. ನಾನು 20 ಸಾವಿರ ಓಟ್ ತೊಗೊಂಡಿದ್ದಕ್ಕೆ ಆ ಋಣ ತೀರ್ಸ್ಕೊಬೇಕಂತೇಳಿ ಮತ್ತೆ 10 ವರ್ಷ ಸರ್ವಿಸ್ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಇವತ್ತು 18 ಸಾವಿರ ಓಟ್ ತೊಗೊಂಡಿದ್ದೀನಿ. ಏನು ಮಾಡ್ಬೇಕು ನೀವೇ ಹೇಳಿ? ಎಲ್ಲಿಂದನೋ ಬಂದವ್ರಿಗೆ 50 ಸಾವಿರ ಓಟು. ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನನ್ನ ಅಣ್ಣ ತಮ್ಮ ಅಂತೇಳಿ ಸರ್ವಿಸ್ ಮಾಡಿ ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ, ಉದ್ಯೋಗಕ್ಕೆ 25 ಕೋಟಿ ರೂಪಾಯಿ ಜಾಗ, ಸ್ವಂತ ಜಾಗನ ಬರ್ಕೊಟ್ಟಿದ್ದೀನಿ. ಈಗ ಇವ್ರು ಯಾರಾದರೂ ಕ್ಯಾಂಡಿಡೇಟ್ಗಳು, MLAಗಳು, ex-MLAಗಳು 1 ಅಡಿ ಜಾಗ ಏನಾದರೂ ಕೊಟ್ಟಿದ್ದಾರಾ ಹೇಳಿ? ಯಾರಾದರೂ 1 ಅಡಿ ಜಾಗ ಕೊಟ್ಟಿದ್ದಾರಾ? ಇಲ್ಲ. ವಿದ್ಯಾಭ್ಯಾಸದ ಬಗ್ಗೆ ಯಾರಾದರೂ ಯೋಚನೆ ಮಾಡಿದಾರಾ? ಉದ್ಯೋಗದ ಬಗ್ಗೆ ಯಾರಾದರೂ ಯೋಚನೆ ಮಾಡಿದಾರಾ? ದುಡ್ಡು ಹಾಕು, ದುಡ್ಡೆತ್ತು. ನಾನು ಹೇಳ್ದೆ ಚುನಾವಣೆಯಲ್ಲಿ ಬ್ಯಾಡ್ರಿ, ಮಾರಬೇಡ್ರಿ, 1 ದಿವಸ ದುಡ್ಡು ತೊಗೊಂಡ್ರೆ 5 ವರ್ಷ ದುಡ್ಡು ಕೊಡಬೇಕಾಗ್ತದೆ ಅಂತ. ಯಾರು ಕಿವಿಗೂ ಹೋಗ್ಲಿಲ್ಲ, ತಲೆಗೆ ಹೋಗ್ಲಿಲ್ಲ. ನನಗೆ ಫೋನ್ ಮಾಡ್ತಾರೆ ಈಗ, ಅಣ್ಣ ಕಾಡಿ ಹಿಡ್ಕೊಂಡವ್ರೆ, ದುಡ್ಡು ಕೇಳ್ತಾರೆ ಪೊಲೀಸರು, ಏನು ಮಾಡೋದು ಅಂತ. ನಾನು ಹೇಳ್ದೆ, ಅಣ್ಣ ನಿನ್ಗೆ ಹೇಳಿಲ್ವ ನಾನು 1 ದಿವಸ ತೊಗೊಂಡ್ರೆ 5 ವರ್ಷ ಕೊಡ್ಬೇಕಂತೇಳಿ? ಕೊಟ್ಬಿಟ್ಟು ಹೋಗೋ, ಗೊತ್ತಾಗಲಿ ನಿನಗೆ ಅಂತ ಹೇಳ್ದೆ. ಹಿಂಗೆ ಹೇಳ್ತಾ ಇದ್ದೀನಿ. ಅಣ್ಣ ಖಾತಾ ಮಾಡೋಕ್ಕೆ ದುಡ್ಡು, ಪೋಡಿ ಮಾಡೋಕ್ಕೆ ದುಡ್ಡು ಕೇಳ್ತಾರೆ, ಸುಮ್ಮನೆ ಮಾಡ್ತಾರಾ? 50-60 ಕೋಟಿ ಖರ್ಚು ಮಾಡ್ಯಾರ, ಲೂಟಿ ಮಾಡ್ತಾರೆ. 50-60 ಕೋಟಿ ಖರ್ಚು ಮಾಡ್ಯಾರೆ, ಅದನ್ನು ಎತ್ಕೊಬೇಕು. ಮತ್ತು ನೆಕ್ಸ್ಟ್ ಎಲೆಕ್ಷನ್ಗೆ ಇನ್ನೊಂದು 100 ಕೋಟಿ ರೆಡಿ ಮಾಡಬೇಕು. ಜನಗಳ ಹತ್ರ ಕಿತ್ಕೊಂಡು ತಿಂತಾ ಇದ್ದಾರೆ. ಗೊತ್ತಿದೆಯಾ ನಿಮಗೆ? ಎಲ್ರಿಗೂ ಅರ್ಥ ಆಗಿದೆ. ಅರ್ಥ ಆಗಲಿ ಅಂತಲೇ ಸುಮ್ಮನೆ ಇದ್ದೀನಿ. ನಾನೇನು ಮಲಗಿಲ್ಲ, ಕಾಯ್ತಾ ಇದ್ದೀನಿ. ಯೋಚನೆ ಮಾಡಬೇಡ್ರಿ. ನಮ್ಮ JDS ಪಕ್ಷದ ಕಾರ್ಯಕರ್ತರು, ನಮಗೆ ಶಕ್ತಿ ಏನು ಕಡಿಮೆ ಇಲ್ಲ. ನಮ್ಮದು ರೂಟ್ಸ್ ಇದೆ. ಗಿಡ ಬಾಡಿರ್ಬೋದು, ರೂಟ್ ಭಾಳ ಜೋರಾಗಿದೆ. ಅವ್ರದ್ದು ಗಿಡ ಇದೆ, ಯಾವಾಗ ಒಣಗೋಗ್ತದೆ ಗೊತ್ತಿಲ್ಲ, ಕೆಳಗೆ ಬುಡ ಇಲ್ಲ ಅವ್ರಿಗೆ. ಯೋಚನೆ ಮಾಡಬೇಡ್ರಿ. ನಮಗೆ ನಮ್ಮ ನಾಯಕರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಯುವಕರು, ಅವ್ರಿಗಿನ್ನ 30, 40, 50 ವರ್ಷ ಭವಿಷ್ಯ ಇದೆ ಅಂತ ನಾಯಕರು ಇವತ್ತು ಮುಂದೆ ಬಂದಿದ್ದಾರೆ ನಮಗೆ. ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ಇವತ್ತು ಅಷ್ಟೇ ಅಣ್ಣ, ರಾತ್ರಿ 12 ಗಂಟೆಗೆ ಯಾರಾದರೂ ಫೋನ್ ಮಾಡಿ ನೋಡಿ, ನಾನು ಫೋನ್ ಎತ್ತಿಲ್ಲ ಅಂದರೆ ಇವತ್ತು ನಾನು ತಾಲೂಕು ಖಾಲಿ ಮಾಡ್ತೀನಿ. ಅಧಿಕಾರ ಇಲ್ಲದೆ ಇರ್ಬೋದು ನನ್ನ ಹತ್ರ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಫೋನ್ ಎತ್ತಿಲ್ಲ ಅಂದರೆ ನಾನು ಮಾಲೂರು ತಾಲೂಕು ಖಾಲಿ ಮಾಡ್ತೀನಿ. ಅಧಿಕಾರ ಇಲ್ಲದೆ ಇರ್ಬೋದು, ನನ್ನ ಕೈಲಾದ ಮಾತ್ರ ಮಾತಾಡ್ತೀನಿ. ಅಟ್ಲೀಸ್ಟು ಏನಣ್ಣ ಕಷ್ಟ ಅಂತ ಕೇಳ್ತೀನಿ. ನನ್ನ ಕೈಲಿ ಸಹಾಯ ಮಾಡೋಕ್ಕಾಗಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಹೇಳ್ತೀನಿ ನಮ್ಮ ಕೈಲಾಗಲ್ಲಪ್ಪ. ಆದರೆ ಇವತ್ತು ಎತ್ತಾರೇನೋ ಕೇಳಿ ಫೋನ್ಗಳನ್ನ. 55 ಸಾವಿರ ಓಟ್ ತೊಗೊಂಡಿರೋರು ಯಾರಾದರೂ ಫೋನ್ ಎತ್ತಾರ ಕೇಳಿ? ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ.
ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.